ನಮಸ್ಕಾರ. ಫಿನಾಲ್ಸ್ ಸ್ಟಾರ್ಟ್ ಮಾಡಿದ್ವಿ. ಫಿನಾಲ್ಸ್ ನಾಮಿನ್ಕ್ಲೇಚರ್ ಡಿಸ್ಕಸ್ ಮಾಡಿದ್ವಿ, ಅದರದ್ದು ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿದ್ವಿ. ಸೊ ಆಮೇಲೆ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋ ಒಳಗೆ ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಫಿನಾಲ್ಸ್ದು ಅಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಿನಾಲ್ಸ್ ಆರ್ acidic in nature. We have already discussed that alcohols are acidic in nature. ಹಂಗೆ ಸಿಮಿಲರ್ಲಿ ಫಿನಾಲ್ಸಿಗೂ ಅಸಿಡಿಕ್ ಕ್ಯಾರೆಕ್ಟರ್ ಇರ್ತದೆ. ಆ ಅಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ಕ್ವಶನ್ಸ್ ಬರ್ತಾವು. ನಮ್ಮ ಬೋರ್ಡ್ ಎಕ್ಸಾಮ್ಸ್ನಾಗೂ ಆಯ್ತು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗೂ ಆಯ್ತು. ರಿಲೇಟೆಡ್ ಟು acidic character of phenols questions will be asked. So ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಡಿಸ್ಕಷನ್ ಮಾಡೋಣ ಅಂತ. So related to this topic, acidic character of phenols. Acidic character of phenols. ಒಂದೆರಡು ಸಿಂಪಲ್ ರಿಯಾಕ್ಷನ್ ನೋಡೋಣ. ಮೊದಲು ಒಂದೆರಡು ಸಿಂಪಲ್ ರಿಯಾಕ್ಷನ್ ವಿಚ್ ಶೋ ಟು ಅಸ್ ದ್ಯಾಟ್ ಫಿನಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಆ ರಿಯಾಕ್ಷನ್ಸ್ ನಮ್ಗೆ ಗೊತ್ತಾಗುತ್ತೆ. ಸೊ ಏನು ರಿಯಾಕ್ಷನ್ಸ್ ಅಂದ್ರೆ, ಒಂದು ಫಿನಾಲ್ ಕಾಂಪೌಂಡ್ ತಗೊಂಡು ಅದನ್ನ ಸೋಡಿಯಂ ಜೋಡಿ ರಿಯಾಕ್ಟ್ ಮಾಡಿದ್ರೆ, ಸೋಡಿಯಂ ಮೆಟಲ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲೇ ಈ ಬಾಂಡ್ ಬೇಕಾಗುತ್ತೆ, ಓ ಮತ್ತು ಎಚ್ ನೋಡಿ ಬಾಂಡ್ ಬೇಕಾಗುತ್ತೆ, ಅಲ್ಲಿ ಸೋಡಿಯಂ ಹೋಗಿ ಅಟ್ಯಾಚ್ ಆಗುತ್ತೆ. ಇಲ್ಲೇ ಈ ಬಾಂಡ್ ಬೇಕಾಗಿ ಈ ಹೈಡ್ರೋಜನ್ ಏನು ಹೋಗುತ್ತಂದ್ರೆ ಅದು ಹೈಡ್ರೋಜನ್ ಗ್ಯಾಸ್ ಆಗಿ ಡಿಸ್ಪ್ಲೇಸ್ ಆಗುತ್ತದೆ. ಈ ರಿಯಾಕ್ಷನ್ ನಮಗೆ ಫೆಮಿಲಿಯರ್ ಐತಿ ನೋಡ್ರಿ. ವೆನೆವರ್ ಅನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಇಟ್ ಡಿಸ್ಪ್ಲೇಸಸ್ ಹೈಡ್ರೋಜನ್ ಫ್ರಮ್ ಇಟ್. ವೆನೆವರ್ ಅನ್ ಆಸಿಡ್ reacts with a metal, it displaces hydrogen from it. ಇದು ನಮಗೆ ಗೊತ್ತಿದೆ, ನಾವು 9th 10th ಕರ್ಕೊಂತಾನೆ ಬಂದಿವಿ. ಸೊ ಇದು ಆಸಿಡ್ ಅಂತ ಇದರಲ್ಲೇ ಪ್ರೂವ್ ಆಯ್ತು. ಇಟ್ ಡಿಸ್ಪ್ಲೇಸಸ್ ಹೈಡ್ರೋಜನ್ ಅಲ್ಲ, ಮೆಟಲ್ ಜೋಡಿ ರಿಯಾಕ್ಟ್ ಅಂದ್ರೆ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗ್ತಲ್ಲ ಅದರಾಗಿಂದ. ಸೊ ಅದು ಆಸಿಡ್ ಅಂತ ನಮ್ಗೆ ಒಂದು ಐಡಿಯಾ ಬರ್ತೈತಿ. ಸೊ ಮೇ ಬಿ ಇದು ನಂದು ಎಕ್ಸಾಕ್ಟ್ಲಿ ತಲೆ ಕವರ್ ಆಗ್ತಿರ್ಬೋದು, ಅದಕ್ಕೆ ಹಿಂದಿದ್ರೆ ಬೆಟರ್. ಈ ಫಿನಾಲ್ ಜೋಡಿ ಸೋಡಿಯಂ ರಿಯಾಕ್ಟ್ ಆಗಿ ಇಲ್ಲೊಂದು ಕಂಪೌಂಡ್ ಬರ್ತೈತೆ, ಹೈಡ್ರೋಜನ್ ಬರ್ತೈತಿ. ಇದಕ್ಕೆ ನಾವು ಸೋಡಿಯಂ ಫಿನೇಟ್ ಅಂತ ಕರಿತೀವಿ, ಸೋಡಿಯಂ ಫಿನಾಕ್ಸೈಡ್ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ನಮ್ಗೆ ಏನು ಗೊತ್ತಾಯ್ತು, ಫಿನಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ಅಂತ ಗೊತ್ತಾಯ್ತು. ಓಕೆ, ಇದ್ರಾಗ ಇನ್ನೊಂದು ರಿಯಾಕ್ಷನ್ ನೋಡಿದ್ರೆ ಇನ್ ದ ಸೇಮ್ ಕ್ಯಾಟಗರಿ, ದಿಸ್ ರಿಯಾಕ್ಷನ್ ಆಲ್ಸೋ ಶೋಸ್ ದಟ್ ಫಿನಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಫಿನಾಲ್ ಇದನ್ನ ಒಂದು ಅಲ್ಕಲಿ ಜೋಡಿ ರಿಯಾಕ್ಟ್ ಮಾಡಿದ್ರೆ, ಅಲ್ಕಲಿ ವಾಟರ್ alkalis, the bases which are soluble in water are called alkalis. So best example will be sodium hydroxide. The bases are just soluble, the bases which are soluble in water. So the base with acid plus base ಏನು ಕೊಡ್ತೀವಿ, salt and water ಕೊಡ್ತೀವಿ. The acid the base, so salt and water ಕೊಡ್ತೀವಿ. ಏನು ಸಾಲ್ಟ್ ಇದೆ, ಸೋಡಿಯಂ ಫಿನೇಟ್ ಅಥವಾ ಸೋಡಿಯಂ ಫಿನಾಕ್ಸೈಡ್. ಸೊ ಇಲ್ಲಿ ಏನು ಬರ್ತೈತಿ, ONA ಬರ್ತೈತಿ. ಓಕೆ, ಇಲ್ಲಿ ತೋರಿಸಿದ್ವಲ್ಲ, ಇಲ್ಲೇ ತೋರಿಸೋಣ ಅಂತ, ಅಥವಾ OH ಇಲ್ಲಿ ತೋರಿಸೋಣ, ಎಲ್ಲ ಒಂದಲ್ಲ. ಓಕೆ, ONA ತೋರಿಸಿದ್ವಿ ಅಂದ್ರೆ ಏನಾದ್ರಿ, ಈ ಪಾರ್ಟ್ ಇಲ್ಲಿ ಬಂತು, ಈ ಪಾರ್ಟ್ ಇಲ್ಲಿ ಬಂತು, ಇದು H ಹೋತು, ಈ H ಹೋತು, ಸೋಡಿಯಂ ಇಲ್ಲಿ ಬಂತು, ಈ H ಈ OH ಸೇರಿ ವಾಟರ್, ಈ H ಈ OH ಸೇರಿ ನೀರು. ಸೊ ಆಸಿಡ್ ಪ್ಲಸ್ ಬೇಸ್ ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಇದಂತ ಗೊತ್ತೈತೆ. ಆಸಿಡ್ ಪ್ಲಸ್ ಬೇಸ್ ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಗೊತ್ತಾಯಿದೆ. ಸೊ ಇದರಿಂದ ಏನು ಗೊತ್ತಾಯ್ತು, ಈ ರಿಯಾಕ್ಷನ್ಲಿ ಮತ್ತು ಈ ರಿಯಾಕ್ಷನ್ ಏನು ಗೊತ್ತಾಯ್ತು, ಇಲ್ಲೇ ನಾವು ಬೇರೆ ಯಾವುದು ಆಸಿಡ್ ಹಾಕಿದ್ರೆ ಸಾಲ್ಟ್ ಆ್ಯಂಡ್ ವಾಟರ್ ಕೊಡ್ತಿತ್ತು, ಬಿಕಾಸ್ ಇದು ಆಸಿಡ್ ಅಂತ ಮೊದಲೇ ಗೊತ್ತು. ಈಗ ಇಲ್ಲಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಟ್ಟಿದ್ದಕ್ಕೆ ನಮ್ಗೆ ಓಕೆ ಇದು ಆಸಿಡಿಕ್ ನೇಚರ್ ಅಂತ ಗೊತ್ತಾಯ್ತು. ದ ಸೇಮ್ ಎಕ್ಸ್ಪ್ಲನೇಷನ್ ಹೋಲ್ಡ್ಸ್ ಗುಡ್ ಇನ್ ದಿಸ್ ಎಕ್ಸಾಂಪಲ್ ಆಲ್ಸೋ. ಸೊ ಈ ಎರಡು ರಿಯಾಕ್ಷನ್ ನಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು, ಏನಂತ ಫಿನಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಓಕೆ, ಈ ಡಿಸ್ಕಷನ್ ಅನ್ನು ಕಂಟಿನ್ಯೂ ಮಾಡೋಣ ಈಗ. ಫಿನಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ಅನ್ನೋ ಡಿಸ್ಕಷನ್ ಅನ್ನ ಅದ್ರ ಬಗ್ಗೆ ಏನು ಸ್ವಲ್ಪ ಮಾತಾಡೋದೈತಿ. ಬಿಫೋರ್ ದ್ಯಾಟ್ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡ್ಬೋದು, ಬ್ಯಾಲೆನ್ಸ್ಡ್ ಇಲ್ಲ ಇದು. ಅದಕ್ಕೆ ಹೆಂಗೆ ಮಾಡ್ಬೋದು ಬ್ಯಾಲೆನ್ಸ್ ಅಂದ್ರೆ, ಹೈಡ್ರೋಜನ್ ಎರಡು ಅದಾವು, ಬಟ್ ಇಲ್ಲಿ ಹೋಗೋದು ಬಾಂಡ್ ಬೇಕಾಗೋದು ಹೈಡ್ರೋಜನ್ ಒಂದ, ಬಟ್ ಡಿಸ್ಪ್ಲೇಸ್ ಆಗೋದು ಹೈಡ್ರೋಜನ್ ಗ್ಯಾಸ್ ಇಸ್ ಅ ಡೈಅಟೋಮಿಕ್ ಗ್ಯಾಸ್. ಸೊ ಎರಡು ಹೋದ ಹೈಡ್ರೋಜನ್ ಅಂದ್ರೆ ನಂಗೆ ಇಲ್ಲಿ ಎರಡು ಬೇಕಾಗ್ತವೆ, ಎರಡು ಹೈಡ್ರೋಜನ್ ಆಟಮ್ಸ್ ಬೇಕಾಗ್ತವೆ. ಎರಡು ಹೈಡ್ರೋಜನ್ ಆಟಮ್ ಬೇಕಂದ್ರೆ ಇದು 2 ಮಾಡ್ಕೋಬೇಕು. ಇದು 2 ಆದ್ರೆ ಆಬ್ವಿಯಸ್ಲಿ ಇದು 2 ಆಗುತ್ತೆ, ಇದು 2 ಆದ್ರೆ ಇದು 2 ಆಗುತ್ತೆ.
So this is how you balance it. Now main reaction intention ಏನು ಅದು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ವಿ, ಬ್ಯಾಲೆನ್ಸಿಗೆ ಈಗ ಮಾಡಿ. To continue this discussion, I'll ask a question. We'll try to answer that question through this discussion. ಏನು ಕ್ವಶನ್ ಅದು ಅಂದ್ರೆ, ನಮಗೆ ಗೊತ್ತು we know that alcohols are acidic in nature and we also know phenols are acidic in nature. So ಈ ಎರಡು ಒಳಗೆ ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್ ಒಳಗೆ ಯಾವ್ದು ಜಾಸ್ತಿ acidic? Which one is more acidic between these two? ಯಾವ alcohols, phenols? If I compare the acidic character of alcohols and acidic character of phenols, which one is more acidic than the other one? Anta now we'll try to understand. Are alcohols more acidic than phenols, or are phenols more acidic than alcohols? Anno discussion na ee ಮುಂದೊಂದು 10-15 minutes ಒಳಗೆ we'll try to understand and we'll come to a conclusion. ಇದು alcohol ROH. ಇದು ಹಿಂಗೆ ಬಾಂಡ್ ಬ್ರೇಕ್ ಆಗಿ, ಈ ಬಾಂಡ್ ಬ್ರೇಕ್ ಆಗಿ RO ಮೈನಸ್ ಪ್ಲಸ್ H ಪ್ಲಸ್ ಆದಂತ ಈ ಬಾಂಡ್ ಬ್ರೇಕ್ ಆಗಿ, and something which gives H plus is an acid ಅಲ್ಲ, ಸೊ ಇದು ಆಸಿಡ್. then ಆಲ್ರೆಡಿ ಆಲ್ಕೋಹಾಲ್ಸ್ ಅಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೆ. ಸೊ ಆಲ್ಕೋಹಾಲ್ಸ್ ಅಸಿಡಿಕ್ ಇನ್ ನೇಚರ್ ನಮ್ಗೆ ಗೊತ್ತು, ಫಿನಾಲ್ಸ್ ಅಸಿಡಿಕ್ ಇನ್ ನೇಚರ್ ನಮ್ಗೆ ಗೊತ್ತು. ಅದು ಯಾವ್ದು ಮೋರ್ ಅಸಿಡಿಕ್ ಅಂತ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದು H plus ಕೊಟ್ಟೈತೆ ಅಂದ್ರೆ ಇದು ಪ್ರೂಫ್ ದಟ್ ಇಟ್ ಇಸ್ ಅನ್ ಆಸಿಡ್ ಅಥವಾ ಇಟ್ ಹ್ಯಾಸ್ ಸಮ್ ಅಸಿಡಿಕ್ ಕ್ಯಾರೆಕ್ಟರ್. ಸೊ ಇದು ಆಲ್ಕೋಹಾಲ್. ಫಿನಾಲ್ ಇರ್ತೈತಿ, ಹಿಂಗೆ ಬೆಂಜಿನ್ ರಿಂಗ್ ಇರ್ತೈತಿ, ಇದು ನೋಡಿ OH ಇರ್ತೈತಿ. ಇದು H ಪ್ಲಸ್ ಅನ್ನ ಈ ಬಾಂಡ್ ಅನ್ನು ಬ್ರೇಕ್ ಮಾಡ್ಕೊಂಡು H ಪ್ಲಸ್ ಅನ್ನು ಕೊಡ್ತೈತಿ. H ಪ್ಲಸ್ ಕೊಡ್ತೈತಿ ಅಂದ್ರೆ ಇದೇನಾಗುತ್ತಾ, ಬೆಂಜಿನ್ ರಿಂಗ್ ಇದು ಜೋಡಿ O ಮೈನಸ್ ಆಗ್ತೈತಿ. ಸೊ ಈಗ ಇದು ಆಸಿಡ್ ಅಂದ್ರೆ ಇದು ಅದರದ್ದು ಕಾಂಜುಗೇಟ್ ಬೇಸ್. ಇದು ಆಸಿಡ್ ಅಂದ್ರೆ ಇದು ಅದರದ್ದು ಕಾಂಜುಗೇಟ್ ಬೇಸ್. ಇದು ಆಲ್ರೆಡಿ ನಮ್ಗೆ ಗೊತ್ತು. pair of acid and base which differ by 1 H plus. Pair of acid and base which differ by 1 H plus are conjugate acid base pair. So ಇದು acid, ಇದು ಇದರದ್ದು ಕಾಂಜುಗೇಟ್ ಬೇಸ್. ಇದು acid, ಇದು ಇದರದ್ದು ಕಾಂಜುಗೇಟ್ ಬೇಸ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಡಿಸ್ಕಷನ್ ಹೆಲ್ಪ್ ಆಗೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ವಿ ನೋ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಮೇಲೆ ಇದರ ಅಸಿಡಿಕ್ ಕ್ಯಾರೆಕ್ಟರ್ ಡಿಪೆಂಡ್ ಆಗಿರ್ತೈತಿ. ಕಾಂಜುಗೇಟ್ ಬೇಸ್ ಜಾಸ್ತಿ ಸ್ಟೇಬಲ್ ಇದ್ದಷ್ಟು ಇದು ಮೋರ್ ಅಸಿಡಿಕ್ ಇರ್ತೈತಿ. ಮೋರ್ ದ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್, ಮೋರ್ ಅಸಿಡಿಕ್ ವಿಲ್ ಬಿ ದಟ್ ಆಸಿಡ್. ಇದರ ಸ್ಟೆಬಿಲಿಟಿ ಜಾಸ್ತಿ ಇದ್ದಷ್ಟು ಇದರ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ. ಸೇಮ್ ಹೋಲ್ಡ್ಸ್ ಗುಡ್ ಹಿಯರ್ ಆಲ್ಸೋ. ಇದರದ್ದು ಸ್ಟೆಬಿಲಿಟಿ ಜಾಸ್ತಿ ಇದ್ದಷ್ಟು ಇದರ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತದೆ. ಸೊ ಇಫ್ ವಿ ಹ್ಯಾವ್ ಟು ನೋ ವಿಚ್ ಒನ್ ಇಸ್ ಮೋರ್ ಅಸಿಡಿಕ್ ದೆನ್ ವಿಚ್ ಇನ್ ಕೇಸ್ ಆಫ್ ಫಿನಾಲ್ಸ್ ಅಂಡ್ ಆಲ್ಕೋಹಾಲ್ಸ್, ಆ ಎರಡದ್ದು ರೆಸ್ಪೆಕ್ಟಿವ್ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ನಾವು ಕಂಪೇರ್ ಮಾಡಬೇಕು. ಇದರದ್ದು ಈ ಎರಡದ್ದು ಕಾಂಜುಗೇಟ್ ಬೇಸದ್ದು ಸ್ಟೆಬಿಲಿಟಿನ ಡಿಸ್ಕಸ್ ಮಾಡಿದ್ಮೇಲೆ ಎದ್ರದ್ದು ಜಾಸ್ತಿ ಸ್ಟೆಬಿಲಿಟಿ ಇರ್ತೈತಿ. ಫಾರ್ ಎಕ್ಸಾಂಪಲ್ RO ಮೈನಸ್ ಸ್ಟೆಬಿಲಿಟಿ ಇದಕ್ಕಿಂತ ಜಾಸ್ತಿ ಇರ್ತೈತಿ ಅಂತ ನನಗೆ ಗೊತ್ತಾತಂದ್ರ ಐ ಕ್ಯಾನ್ ಸೇ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ದನ್ ಫಿನಾಲ್ಸ್. ನಂಗೆ ಇದರದ್ದು ಈ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಇದಕ್ಕಿಂತ ಜಾಸ್ತಿ ಐತಿ ಅಂತ ಗೊತ್ತಾತಂದ್ರೆ ಐ ಕ್ಯಾನ್ ಸೇ phenols are more acidic than alcohols. So we will try to discuss we'll try to understand stability of the respective conjugate bases. So ಇದು ಈ conjugate base ಇಲ್ಲಿ ಬರೀತೀನಿ ನಾನು. alcohols conjugate base ಬರೀತೀನಿ ಇಲ್ಲ, phenols conjugate base ಇಲ್ಲಿ ಬರೀತೀನಿ. ಇದು ಇದರದ್ದು ಕಾಂಜುಗೇಟ್ ಬೇಸ್, ಆಲ್ಕೋಹಾಲ್ಸ್ ಕಾಂಜುಗೇಟ್, ಇದು ಫಿನಾಲ್ಸ್ ಕಾಂಜುಗೇಟ್ ಬೇಸ್. ಸೊ ಇದು ಪಾರ್ಟ್ ರಬ್ ಮಾಡಿ ವಿಲ್ ಟ್ರೈ ಟು ಕಂಟಿನ್ಯೂ ದ ಡಿಸ್ಕಷನ್. ಓಕೆ, ನಾನು ಫಿನಾಲ್ಸ್ ಕಾಂಜುಗೇಟ್ ಬೇಸ್ ತಗೋತೀನಿ. ಇಲ್ಲೇ ಫಿನಾಲ್ಸ್ ಕಾಂಜುಗೇಟ್ ಬೇಸ್ ತಗೊಂಡ್ರಿ. ನಾನು ಪೂರ ನನ್ನ ಕವರ್ ಆಗಲಿ ಇಲ್ಲಿ ತನ ಅಂತಂದು ಫುಲ್ ಹತ್ತಿರ ನಿಂತಿನ ಬೋರ್ಡಿಗೆ ನಮ್ಗೆ ಕಂಫರ್ಟಬಲ್ ಆಗೋದು ಬರೆಯೋಕೆ. ನನ್ನ ಮೊದಲ ಚಂದ ಆಗಂಗಿಲ್ಲ, ರಿಂಗ್ಸ್ ಎಲ್ಲ ಅಸ್ಥೆಟಿಕಲಿ ಚಂದ ಕಾಣಂಗಿಲ್ಲ. ಬಟ್ ಇಷ್ಟು ಹತ್ತು ಹೋದಾಗ ಬಿಕಮ್ಸ್ ಲಿಟಲ್ ಬಿಟ್ ಮೋರ್ ಡಿಫಿಕಲ್ಟ್ ಟು ರೈಟ್. ಇರಲಿ. ಸೊ ನಾನು ಫಿನಾಲ್ ಕಾಂಜುಗೇಟ್ ಬೇಸ್ ತೊಗೊತೀನಿ. ಫಿನಾಲ್ ಕಾಂಜುಗೇಟ್
ಬೇಸ್ ಇಲ್ಲಿ ತೊಗೊಂಡಿನಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದು. ಇದ್ರ ಸ್ಟೆಬಿಲಿಟಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇದನ್ನ ಹಿಂಗೂ ಹಾಕ್ಬೋದಲ್ಲ, ನಾನು ಬೆನ್ಝೀನ್ ರಿಂಗನ್ನ ಹಿಂಗೂ ಹಾಕ್ಬೋದು. ಓಕೆ, ನನಗೆ ಏನು ಹೇಳ್ರಿ ಈಗ ಅಂತ ನಾವಿದೆ, ಏನು ಹೇಳಿದ್ರೆ ನೀವು ಹೇಳಕ್ಕೆ ನೀವು ಎದುರುಗಡೆ ಇಲ್ಲ. ಈಗ ಸ್ಟೂಡೆಂಟ್ಸ್ ಎದುರುಗಡೆನೇ ಇದ್ದಾಗ ಕ್ಲಾಸ್ ರೂಮ್ ರೆಡಿ ಆಗಿದ್ದಾರೆ ಈಗ ಸ್ವಲ್ಪ ದಿವಸ. ಸೊ ಏನು ಹೇಳ್ರಿ ನೀವು ಈಗ ಅಂತ ಹೇಳಕ್ ಹೊಂಟಿದ್ದೆ ನಾನು. ನೀವು ಏನೀಗ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಏನು ತಲೆ ಪಾಯಿಂಟ್ ತೊಗೊಂಬರ್ರಿ ಅಂದ್ರೆ, ಯಾವುದೋ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಮೇಲೆ ಚಾರ್ಜ್ ಇದ್ರೆ ಅದಕ್ಕೆ ಆ ಕಂಪೌಂಡಿಗೆ ಅದು ಲೈಕ್ ಆಗಂಗಿಲ್ಲ. ಎವ್ರಿ ಆರ್ಗ್ಯಾನಿಕ್ ಕಂಪೌಂಡ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ದಟ್ ಚಾರ್ಜ್. ಸೊ ಈಗ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಐತೆ. ಸೊ ನೆಗೆಟಿವ್ ಚಾರ್ಜ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಸ್ಟೆಬಿಲಿಟಿ ಕಡಿಮೆ ಇರ್ತದೆ. ಈ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಕಡಿಮೆ ಆಯ್ತಂದ್ರೆ, ನೆಗೆಟಿವ್ ಚಾರ್ಜ್ ಹೋತಂದ್ರೆ ಇದು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇದು ನಮ್ಗೆ ಗೊತ್ತೈತೆ. ಇದು ಎನಿ ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ಯಾವ್ದಾರ ಆಟಮ್ ಇರ್ಬೋದು, ಆರ್ಗ್ಯಾನಿಕ್ ಕಂಪೌಂಡ್ ಒಳಗಿರೋ ಆಟಮ್ ಮೇಲೆ ಎನಿ ಆಟಮ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್ doesn't like charge on it. It wants to get rid of that charge. We already know this point. Okay. So ಈಗ ನೋಡ್ರಿ, ಇದು ಕಾಂಜುಗೇಟ್ ಬೇಸ್ ಆಫ್ ಫಿನಾಲ್ ತಗೊಂಡಿನಿ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಇಲ್ಲೇ ರೆಸೋನೆನ್ಸ್ ಆಗುತ್ತೆ. ಏನು ರೆಸೋನೆನ್ಸ್ ಆಗುತ್ತೆ, ಹೆಂಗಾಗುತ್ತೋ ಅದರಿಂದ ನಮ್ಮ ಡಿಸ್ಕಷನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೋ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಆಕ್ಸಿಜನ್ 6 electrons, 36 valence electrons, 1 2 3 4 5 6. ಒಂದು ಬಾಂಡ್ ಫಾರ್ಮೇಷನ್ ಪಾರ್ಟಿಸಿಪೇಟ್ ಆದ್ರೆ 5 ಆಗ್ಬೇಕಲ್ಲ ಅಂತ ಕ್ವಶನ್ ಬರ್ಬೋದು. ಬಟ್ ಒಂದು ಎಕ್ಸ್ಟ್ರಾ ಬಂದಿತ್ತಲ್ಲ ನೆಗೆಟಿವ್ ಚಾರ್ಜ್, ಸೊ ಅಲ್ಲಿ ಕರೆಕ್ಟ್ ಆಗ್ತದೆ. ಸೊ ಏನಾಗುತ್ತೆ ಈಗ, ಇದು ರಿಪೆಲ್ ಆಗುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಈ 5 electrons ರಿಪೆಲ್ ಆಗ್ತವೆ. ಇದು ರಿಪೆಲ್ ಆತಂದ್ರೆ ಇದು ಹತ್ತು ಹೋಗಂಗಿಲ್ಲ, ರಿಪೆಲ್ ಅಟ್ರಾಕ್ಟ್ ಆಗಲ್ಲ, ರಿಪೆಲ್. ಸೊ ಇದು ದೂರ ಹೋಗುತ್ತೆ. ದೂರ ಹೋದ್ಮೇಲೆ ಇದು ಇಲ್ಲಿ ಬರ್ತದೆ. ಇದು ಇಲ್ಲಿ ಬಂತಂದ್ರೆ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತವೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಏನೆಲ್ಲ ರೆಸೋನೆನ್ಸ್ ಹೆಂಗಾಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತೀನಿ, ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಸ್ಟ್ರಕ್ಚರ್ ಹೆಂಗಾಗುತ್ತಾ ಇಲ್ಲಿ ಹಾಕ್ತೀನಿ. ಸೊ ಇದು ಇಲ್ಲಿ ಬಂತಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಇಲ್ಲೇ ಎರಡು ಲೋನ್ ಪೇರ್ ಹಂಗೆ ಉಳಿತಾವು. ಇದು ಇಲ್ಲಿ ಬಂದಿತ್ತಂದ್ರೆ ಇಲ್ಲೇ ಡಬಲ್ ಬಾಂಡ್ ಆಗುತ್ತೆ. ಡಬಲ್ ಬಾಂಡ್ ಯಾಕಂದ್ರೆ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದ್ರೆ ಡಬಲ್ ಬಾಂಡ್ ಆದ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಇದು ನೆಗೆಟಿವ್ ಚಾರ್ಜ್ ಬಂತು. ಇದು ಮತ್ತು ಇದು ಆಸ್ ಇಟ್ ಇಸ್ ಇರ್ತದೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಮತ್ತು ಈ 5 electrons ಇಲ್ಲಿ ಏನು ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಐತಿ, ಈ ನೆಗೆಟಿವ್ ಚಾರ್ಜ್ ಈ 5 electrons ರಿಪೆಲ್ ಆಗ್ತಾವೆ. ರಿಪೆಲ್ ಆದ್ರೆ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಇಲ್ಲಿ ಹಾಕ್ತೀನಿ ನಾನು. ಇಲ್ಲಿ ಡಬಲ್ ಬಾಂಡ್ O ಆಸ್ ಇಟ್ ಇಸ್ ಇರುತ್ತೆ. ಏನಾಗುತ್ತೆ, ಇಲ್ಲೇ ಇದು ಇಲ್ಲಿ ಬಂತಂದ್ರೆ ಇಲ್ಲಿ ಡಬಲ್ ಬಾಂಡ್ ಆಯ್ತು. ಇದು ಇಲ್ಲಿ ಬಂತಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಇದು ಆಸ್ ಇಟ್ ಇಸ್ ಇರ್ತದೆ. ಸೊ ನೆಗೆಟಿವ್ ಚಾರ್ಜ್ ಇಲ್ಲಿ ಬಂದಿತ್ತು, ಈ ನೆಕ್ಸ್ಟ್ ಸ್ಟ್ರಕ್ಚರ್ನಾಗ ಇಲ್ಲಿ ಬಂತು. ಈ ಮುಂದೆ ಏನಾಗುತ್ತೆ, ಮತ್ತೆ ಈ ನೆಗೆಟಿವ್ ಚಾರ್ಜ್ ಮತ್ತು ಈ 5 electrons ರಿಪೆಲ್ ಆಗ್ತದೆ. ಸೊ ಇದು ರಿಪೆಲ್ ಆಗ್ತಂದ್ರೆ ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ಇದು ಯಾಕೆ ಇಲ್ಲಿ ಬರ್ತೈತೆ ಅಂದ್ರೆ, ಎಲೆಕ್ಟ್ರಾನ್ಸ್ ಇಲ್ಲಿ ಹೋದಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಹೋದಂದ್ರೆ ಈ ಕಾರ್ಬನಿಕ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆತಂದ್ರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಬಂದಿರ್ತೈತೆ. ಆ ಪಾಸಿಟಿವ್ ಏನು ಮಾಡ್ತೈತಿ, ಇದು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೈತಿ. ಈ ನೆಗೆಟಿವ್ ಅಟ್ರಾಕ್ಟ್ ಮಾಡಿದ್ರೆ ಇದು ಇಲ್ಲಿ ಹೋಗ್ತೈತಿ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ನಾಗ ಏನಾಗ್ತೈತಿ, ಸೊ ಈ 5 electrons ಇಲ್ಲಿ ಹೋದ್ರೆ ಇದು ನೆಗೆಟಿವ್ ಚಾರ್ಜ್, ಇದು ಇಲ್ಲಿ ಬಂದ್ರೆ ಇಲ್ಲಿ ಡಬಲ್ ಬಾಂಡ್, ಇದು ಇಲ್ಲಿ ಬಂದ್ರೆ ಇಲ್ಲಿ ಡಬಲ್ ಬಾಂಡ್ ಆಸ್ ಇಟ್ ಈಸ್. ಇಲ್ಲಿ ಡಬಲ್ ಬಾಂಡ್ ಓ ಇತ್ತು. ಈಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ನಾಗ ಏನಾಗುತ್ತೆ, ಈ ನೆಗೆಟಿವ್ ಚಾರ್ಜ್ ಈ 5 electrons ರಿಪೆಲ್ ಆಗ್ತಾವೆ. ಈ ನೆಗೆಟಿವ್ ಚಾರ್ಜ್ ಈ 5 electrons ರಿಪೆಲ್ ಆಗ್ತಾವೆ. ಸೊ ಇದು ವಾಪಸ್ ಇಲ್ಲಿ ಹೋಗುತ್ತೆ. ಸೊ ಇದು ಇಲ್ಲಿ ತೋರಿಸೋಣ. ಇದು ವಾಪಸ್ ಇಲ್ಲಿ ಹೋತಂದ್ರೆ ಈ ಕಾರ್ಬನಿಕ್ ಪಾಸಿಟಿವ್ ಚಾರ್ಜ್ ಬಂದಂಗೆ ಆಯ್ತು. ಸೊ ಇದು ಇಲ್ಲಿ ಬರ್ತೈತೆ. ಸೊ ನಮ್ಮ ನೆಕ್ಸ್ಟ್ ಸ್ಟ್ರಕ್ಚರ್ ಏನಾಗುತ್ತೆ, ಇದು ಡಬಲ್ ಬಾಂಡ್ ಇದು ವಾಪಸ್ ಹಿಂಗೆ ಹೋತಂದ್ರೆ ಅದೇನಾಯ್ತು, ಸಿಂಗಲ್ ಬಾಂಡ್ ಆಯ್ತು. ವಾಪಸ್ ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಬಂದು ನೆಗೆಟಿವ್ ಚಾರ್ಜ್ ಬರ್ತೈತೆ. ಸೊ ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಇದು ವಾಪಸ್ ಸಿಂಗಲ್ ಬಾಂಡ್. ಸೊ ಇದು ಸ್ಟ್ರಕ್ಚರ್ ಆಲ್ಮೋಸ್ಟ್ ಸೇಮ್. ಫಸ್ಟ್ and 5th structure are almost same. Please don't compare the sizes of the
benzene rings. Just concentrate on understanding the topic. ಮೊದಲ ನನ್ನ ಹೇಳೋ ಅವಶ್ಯಕತೆ ಇಲ್ಲ. ಮೊದಲ ನನ್ನ ಮಸ್ತ್ ಆಗಂಗಿಲ್ಲ ಸ್ಟ್ರಕ್ಚರ್ಸ್ ಈ ಅಗದಿ ಹತ್ತಿರದಿಂದ ಇನ್ನು ಸ್ವಲ್ಪ ಹೊರಟ್ರಿ. ಸೊ ಏನಾಗುತ್ತೆ ನೆಗೆಟಿವ್ ಚಾರ್ಜ್. ಇಫ್ ಯು ಕಂಪೇರ್ ದಿ ಸ್ಟ್ರಕ್ಚರ್ಸ್ ನೆಗೆಟಿವ್ ಚಾರ್ಜ್ ಏನಾಗೈತಿ ಒಮ್ಮಿಲ್ಲೆ ಐತಿ ಅಂದ್ರೆ ಒಮ್ಮಿಲ್ಲೆ. ಸೊ ನೆಗೆಟಿವ್ ಚಾರ್ಜ್ ಏನಾಗ್ತೈತ್ರಿ ಡಿಸ್ಟ್ರಿಬ್ಯೂಟ್ ಆಗತೈತಿ. ಇದು ರೆಸೋನೆನ್ಸ್ ಸ್ಟೆಬಿಲೈಸ್ ಆಗ್ತೀವಿ. ಈ ರಿಂಗ್ ಏನಾದ್ರಿ ರೆಸೋನೆನ್ಸ್ ಸ್ಟೆಬಿಲೈಸ್ ಈ ರೆಸೋನೆನ್ಸ್ ಸ್ಟೆಬಿಲೈಸ್ ಆಗಿದ್ದಕ್ಕೆ ನೆಗೆಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗ್ತಾವ ಆನ್ ದ ರಿಂಗ್ ಮೇಲೆ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಕ್ಕೆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ರಿಂಗ್ ಮೇಲೆ ಕಡಿಮೆ ಆಯ್ತು. ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಕಡಿಮೆ ಆಯ್ತು ಅಂದ್ರ ಈ ಕಾಂಜುಗೇಟ್ ಬೇಸ್ ಆಫ್ ಫಿನಾಲ್ ಜಾಸ್ತಿ ಸ್ಟೇಬಲ್ ಆಯ್ತು. ನಾ ಆಗ್ಲೇ ಹೇಳಿದ್ದೆ ಎದ್ರ ಮೇಲೆ ಈ ಆರ್ಗ್ಯಾನಿಕ್ ಕಂಪೌಂಡ್ಸ್ ಮೇಲೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗ ಯಾವ ಐಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಆ ನೆಗೆಟಿವ್ ಚಾರ್ಜ್ ಇದ್ರ ಅದಕ್ಕೆ ಲೈಕ್ ಆಗಂಗಿಲ್ಲ. ಇಟ್ ವಾಂಟ್ಸ್ ಟು ಗೆಟ್ ರೀಡ್ ಆಫ್ ದಟ್ ಚಾರ್ಜ್. ಸೊ ಆ ಚಾರ್ಜ್ ಇಲ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತು ಅಂದ್ರ ದ ಎಫೆಕ್ಟ್ ಆಫ್ ನೆಗೆಟಿವ್ ಚಾರ್ಜ್ ಗಾಟ್ ರೆಡ್ಯೂಸ್ಡ್. ಎಫೆಕ್ಟ್ ಆಫ್ ನೆಗೆಟಿವ್ ಚಾರ್ಜ್ ರೆಡ್ಯೂಸ್ ಆದ ಇದಕ್ಕೆ ರೆಸೋನೆನ್ಸ್ ಸ್ಟೆಬಿಲೈಸೇಷನ್ ಆಗಿದ್ದಕ್ಕೆ. ರೆಸೋನೆನ್ಸ್ ಸ್ಟೆಬಿಲೈಸ್ ನೋಡಿ ಹೆಸರಿನಾಗ ಐತೆ ಸ್ಟೆಬಿಲೈಸೇಷನ್. ಆ ನೆಗೆಟಿವ್ ಚಾರ್ಜ್ ಹಿಂಗ್ ಒಂದ್ ರೌಂಡ್ ಹೊಡೆದಿದ್ದಕ್ಕೆ ಇದರ ಎಫೆಕ್ಟ್ ಆ ಕಾರ್ಬನ್ ಮೇಲೆ ಕಡಿಮೆ ಆಯ್ತು. ಸೊ ಏನಾಯ್ತು ರೆಸೋನೆನ್ಸ್ ಸ್ಟೆಬಿಲೈಸ್ ಆತಂದ್ರೆ ದ ಎಫೆಕ್ಟ್ ಆಫ್ ನೆಗೆಟಿವ್ ಚಾರ್ಜ್ ಗಾಟ್ ರೆಡ್ಯೂಸ್. ಎಫೆಕ್ಟ್ ಆಫ್ ನೆಗೆಟಿವ್ ಚಾರ್ಜ್ ಕಡಿಮೆ ಆಯ್ತು ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಆಯ್ತು. ಬಿಕಾಸ್ ಚಾರ್ಜ್ ಲೈಕ್ ಆಗಲ್ಲ, ಇದಕ್ಕೆ ಚಾರ್ಜ್ ಇದಕ್ಕೆ ಲೈಕ್ ಆಗಂಗಿಲ್ಲ. ಆ ಚಾರ್ಜ್ ಏನಾಯ್ತು ಎಫೆಕ್ಟ್, ಆ ಚಾರ್ಜ್ ಎಫೆಕ್ಟ್ ಏನಾಯ್ತು ಕಡಿಮೆ ಆಯ್ತು ಅಂದ್ರೆ ಇದು ಸ್ಟೆಬಿಲಿಟಿ ಜಾಸ್ತಿ ಆಯ್ತು. ಎಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಆಯ್ತು ಕಾಂಜುಗೇಟ್ ಬೇಸ್ ಆಫ್ ಫಿನಾಲ್ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಆಫ್ ಫಿನಾಲ್ ಜಾಸ್ತಿ ಆಯ್ತು. ಆಲ್ಕೋಹಾಲ್ ಕಾಂಜುಗೇಟ್ ಬೇಸ್ ತಗೊಂಡ್ರ ಈ ನೆಗೆಟಿವ್ ಚಾರ್ಜ್ ಇಲ್ಲೇ ಐತಿ, ಎಲ್ಲೂ ಅದು ಡಿಸ್ಟ್ರಿಬ್ಯೂಟ್ ಆಗತ್ತಿಲ್ಲ, ರೆಸೋನೆನ್ಸ್ ಸ್ಟೆಬಿಲೈಸ್ ಆಗತ್ತಿಲ್ಲ. ಇಲ್ಲೇ ರಿಂಗ್ ಮೇಲೆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇತ್ತು, ಕಾರ್ಬನ್ ಅಂದಿದ್ದಂದ್ರೆ ನಾನು ಕಾರ್ಬನ್ ಅಲ್ಲ, ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇತ್ತು, ಅದು ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತು ಇನ್ ಕೇಸ್ ಆಫ್ ಫಿನಾಲ್ಸ್. ಇನ್ ಕೇಸ್ ಆಫ್ ಆಲ್ಕೋಹಾಲ್ಸ್ ಈ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಐತಲ್ಲ ಅದು ಎಲ್ಲೂ ಹೊಂಟಿಲ್ಲ, ಅಲ್ಲೇ ಐತಿ. ಅಂದ್ರೆ ಅದ್ರದ್ದು ಎಫೆಕ್ಟ್ ಕಡಿಮೆ ಆಗಿಲ್ಲ. ಅಂದ್ರ ಇದ್ರ ಸ್ಟೆಬಿಲಿಟಿ ಕಡಿಮೆ, ಇದ್ರ ಸ್ಟೆಬಿಲಿಟಿ ಜಾಸ್ತಿ. ಸೊ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಆಫ್ ಫಿನಾಲ್ is greater than stability of conjugate base of alcohol. I'll repeat my statement. Stability of conjugate base of phenol is greater than stability of conjugate base of alcohol. Therefore, L stability ಜಾಸ್ತಿ, phenol's stability ಜಾಸ್ತಿ, ಅದ್ರದ್ದು stability. Conjugate base of phenol stability ಜಾಸ್ತಿ. Therefore, I can make a statement that phenols are more acidic than alcohols. I can make a statement that phenols are more acidic than alcohols. Why? Because conjugate base of phenol is more stable than conjugate base of alcohol. Conjugate base of phenol is more stable than conjugate base of alcohol. Therefore, I can say phenols are more acidic than alcohols. This statement important. This statement ಎದಕ್ಕೆ ಹೇಳಿದೆ ಆ reason important. Okay, so now we came to know that phenols are more acidic than alcohols. ಈ ಕಾನ್ಸೆಪ್ಟ್ ಅನ್ನ ಇನ್ನೂ ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ ಅಂತ ನಾನು ಕ್ವಶನ್ ಹೇಳ್ತೀನಿ. ಆ ಕ್ವಶನ್ ಅನ್ನ ಡಿಕ್ಟೇಟ್ ಅಂಡ್ ಯು ರೈಟ್ ಇಟ್ ಡೌನ್, ಆಮೇಲೆ ವಿಲ್ ಸಾಲ್ವ್ ಇಟ್ ಟುಗೆದರ್. ನೀವು ವಿಡಿಯೋ ನೋಡ್ಕೊಂತ ಸಾಲ್ವ್ ಮಾಡ್ರಿ, ಅದಕ್ಕೆ ನಾನು ಹೆಲ್ಪ್ ಮಾಡ್ಕೊಂತ ಹೋಗ್ತೀನಿ. ಈ ಏನು ಕಾನ್ಸೆಪ್ಟ್ ಕಲ್ತೀವಲ್ಲ ಅದರ ಬೇಸ್ ಮೇಲೆ ಒಂದು ಸಿಂಪಲ್ ಕ್ವಶನ್ ಟು ಮೇಕ್ ಶೋರ್ ದ್ಯಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ಓಕೆ, ಈಗ ನಾನು ಒಂದಿಷ್ಟು ಕಂಪೌಂಡ್ಸ್ ಬರೀತೀನಿ. ಆ ಕಂಪೌಂಡ್ಸ್ ಬರೆಯೋಕೆ ನಮ್ಮದು ಒಂದು ಸ್ಟೇಟ್ಮೆಂಟ್ ಬರ್ಕೋರಿ ನೀವು. ಅರೇಂಜ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಇನ್ ಕಸದ ಗಾಡಿ ಬಂದಿದ್ರಿ, ಅದ್ರದ್ದು ಹಾಡು. ಇಫ್ ಯುವರ್ ಯಾವುದೋ ಒಂದು ಹಾಡು ಕೇಳಿಸಕತ್ತಿತ್ತಂದ್ರೆ ಕಸ ಕಲೆಕ್ಟ್ ಮಾಡೋ ಗಾಡಿ ಬಂದಿದ್ವಿ, ಅದ್ರ ಹಾಡು ಇಷ್ಟೊತ್ತಾಗಿ ಬಂದಿತ್ತು ನಮಗೂ ಗೊತ್ತಿಲ್ಲ. ಓಕೆ, ಸೊ ಕ್ವಶನ್ ಬರ್ಕೋರಿ. ಅರೇಂಜ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಇನ್
increasing order of their acidic strength. Increasing order of their acidic strength. Arrange the following compounds in increasing order of their acidic strength. Arrange the following compounds in increasing order of their acidic strength. ಯಾವ್ಯಾವ ಕಂಪೌಂಡ್ಸ್ ಅಂತ ಇಲ್ಲಿ ಬರೀತೀನಿ ನಾನು. ಇದು ಒಂದನೇದ್ದು, ಇದರ ಹೆಸರು ಇಲ್ಲಿ ಬ್ರಾಕೆಟ್ನಾಗ ಬರೀತೀನಿ. ನಿಮ್ಗೆ ಗೊತ್ತೇ ಇರ್ತೈತಿ, ಪ್ರೋಪೇನ್ 1 ಆಲ್ ಅಥವಾ ಪ್ರೋಪೇನಾಲ್. ಒಂದು ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಸೆಕೆಂಡ್ ಕಾಂಪೌಂಡ್ 2,4,6 ಟ್ರೈನೈಟ್ರೋಫಿನಾಲ್. 2,4,6 ಟ್ರೈನೈಟ್ರೋಫಿನಾಲ್. ಅದ್ರ ಸ್ಟ್ರಕ್ಚರ್ ಇಲ್ಲಿ ಹಾಕ್ತೀನಿ. ಇದು 1 ಅಂತ ಕೊಟ್ಟರು, ಇದು ನಮ್ದು ಫಿನಾಲ್, ಅದು 1 ಅಂತ ಕೊಟ್ಟರು. ಇದು 1 2 3 4 5 6 2,4,6 ಟ್ರೈನೈಟ್ರೋಫಿನಾಲ್. ಥರ್ಡ್ ಕಾಂಪೌಂಡ್ 3-nitrophenol. 3-nitrophenol. Nitrophenol ಹೆಂಗೆ ಬರ್ತದೆ? ಫಿನಾಲ್ ಇದು 1 2 3, ಥರ್ಡ್ ಪೊಸಿಷನ್ 1 ನೈಟ್ರೋ, 3-nitrophenol. ಫೋರ್ತ್ ಕಾಂಪೌಂಡ್ 3,5 dinitrophenol. 3,5 dinitrophenol. ಈಗ ನೀವು ಹಾಕಿದ ಸ್ಟ್ರಕ್ಚರ್, ಇದು ಫಿನಾಲ್, ಇದು 1 2 3 ಗೆ 1 ನೈಟ್ರೋ, 4 5 ಗೆ 1 ನೈಟ್ರೋ. 3,5 dinitrophenol. ನೆಕ್ಸ್ಟ್ ಫಿಫ್ತ್ ಕಾಂಪೌಂಡ್ ಯಾವುದು ಅಂದರೆ ಫಿನಾಲ್. ಬರೀ ಫಿನಾಲ್ ಅಷ್ಟೇ, ಇದಕ್ಕೆ ಏನು ಸಬ್ಸ್ಟಿಟ್ಯೂಯೆಂಟ್ ಏನಿಲ್ಲ. ಫಿನಾಲ್ ಅಂದ್ರೆ ಸಿಕ್ಸ್ತ್ ಕಾಂಪೌಂಡ್ 4-methylphenol. 4-methylphenol. ಇದು 1 ಅಂದ್ರೆ ಅದು 2 3 4. ಇದರ ಹೆಸರೇನು? ಬರೀ ಫಿನಾಲ್. ಇದು 1 2 3 4 4-methylphenol. ರೆಕಾರ್ಡ್ ಆಗ್ತೈತೆ, ಇದನ್ನು ಚೆಕ್ ಮಾಡ್ತೀನಿ. ಓಕೆ, ಸೊ ಇಷ್ಟು 6 ಕಾಂಪೌಂಡ್ ಹಾಕಿನಿ ನಾನು. ಇವನ್ ಏನು ಮಾಡ್ಬೇಕು ನಾವು? ಅರೇಂಜ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಸಿಡಿಕ್ ಸ್ಟ್ರೆಂತ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಅಂದ್ರೆ ಲೀಸ್ಟ್ ಅಸಿಡಿಕ್ ಇದ್ದಿದ್ದು ಫಸ್ಟ್ ಬರಬೇಕು. ಸೊ ಸೀದಾ ನಾನು ಹೇಳ್ಬಿಡ್ಬೋದು, ಇಲ್ಲಿ ಆರ್ಡರ್ ಬರೀತೀನಿ ನಾನು, ಇಲ್ಲಿ ಬರೀತೀನಿ ನಾನು. ಕವರ್ ಆಗುತ್ತೆ ಅಂದ್ಕೊಂಡಿನಿ. ಹಾಂ, ಕವರ್ ಆಗುತ್ತಿದ್ದು ಇಲ್ಲಿ ಬರೀತೀನಿ ಆರ್ಡರ್ ನಾನು. 1 ಲೆಸ್ ದೆನ್ ಬರುತ್ತೆ ಅಂದ್ರೆ ಫಸ್ಟ್ ಕಾಂಪೌಂಡ್ ಇಸ್ ಲೀಸ್ಟ್ ಅಸಿಡಿಕ್. ಹೆಂಗೆ ಹೇಳಿದೆ ನಾನು? ಇದು ಆಲ್ಕೋಹಾಲ್, ಉಳಿಕೆದೆಲ್ಲ ಫಿನಾಲ್ಸ್ ಅದಾವೆ. ಆ್ಯಂಡ್ ವಿ ನೋ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. more acidic than alcohols. So alcohol ಇರೋ ಒಂದು, ಸೊ ಅದು ಲೀಸ್ಟ್ ಅಸಿಡಿಕ್, ಅದು ಫಸ್ಟ್ ಬರ್ಬಿಟ್ಟು. ಈಗ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ನನ್ನ ಪ್ರಕಾರ ಫಿಫ್ತ್ ಅಂದ್ರೆ ಬರೀ ಫಿನಾಲ್. ವಿ ನೋ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದನ್ ಆಲ್ಕೋಹಾಲ್ಸ್. ಸೊ ಇದು ಲೀಸ್ಟ್. ಆಮೇಲೆ ನೆಕ್ಸ್ಟ್ ಬರೋದು ಇದು ಅಲ್ಲ, ಫಿಫ್ತ್ ಅಲ್ಲ, ಸಿಕ್ಸ್ತ್. ಯಾಕೆ ಫಿಫ್ತ್ ಅಲ್ಲ ಸಿಕ್ಸ್ತ್ ಹೇಳ್ತೀನಿ.
6 ಸ್ಟೆಪ್. ಇದ್ರದ್ದು ಕಾಂಜುಗೇಟ್ ಬೇಸ್ ನೋಡ್ರಿ, ಇದು 4 ಮಿಥೈಲ್ ಫಿನಾಲ್ ಕಾಂಜುಗೇಟ್ ಬೇಸ್ ನೋಡ್ರಿ, ಇದ್ರದ್ದು O- ಅಂತ ಕಾಂಜುಗೇಟ್ ಬೇಸ್ ಅಂದ್ರೆ ಒಂದು H+ ತೆಗಿಬೇಕು ಅಷ್ಟೇ. ಸೊ ಇದ್ರ ಸ್ಟೆಬಿಲಿಟಿ ಮೇಲೆ ಇದ್ರ ಅಸಿಡಿಕ್ ಕ್ಯಾರೆಕ್ಟರ್ ನಿಂತಿರ್ತೈತೆ. ಸೊ ಇದು ಕಾಂಜುಗೇಟ್ ಬೇಸ್ ಇದು ಈಗ ನಾ ಏನ್ ಮಾಡಿದ್ದಿಲ್ಲ, H ತೆಗೆದ್ರೆ ಕಾಂಜುಗೇಟ್ ಬೇಸ್ ಆಗ್ತದೆ. ಸೊ ಇದು ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಮೇಲೆ ಇದ್ರ ಅಸಿಡಿಕ್ ಕ್ಯಾರೆಕ್ಟರ್ ನಿಂತಿರ್ತೈತಿ, ನಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ನೋಡ್ರಿ, ಈ ನೆಗೆಟಿವ್ ಚಾರ್ಜ್ ಇದಕ್ಕೆ ಇರಬಾರ್ದು. ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಕಡಿಮೆ ಆದಷ್ಟು ಇದಕ್ಕೆ ಚಲೋ. ಆಮೇಲೆ ಇಲ್ಲಿ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಸೊ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಕಡಿಮೆ ಆಗುತ್ತೆ, ನಮಗೆ ಗೊತ್ತಿದೆ, ಈಗ ಡಿಸ್ಕಸ್ ಮಾಡಿವಿ. ಬಟ್ ಇಲ್ಲಿ ಮೀಥೈಲ್ ಗ್ರೂಪ್ ಐತಿ, ಅಂಡ್ ವಿ ನೋ ದಟ್ ಮೀಥೈಲ್ ಗ್ರೂಪ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇದಕ್ಕೆ ನೆಗೆಟಿವ್ ಚಾರ್ಜ್ ಬೇಡ, ಇದು ನೆಗೆಟಿವ್ ಚಾರ್ಜ್ ಕೊಡಾಕತೈತಿ. ಸೊ ನೆಗೆಟಿವ್ ಚಾರ್ಜ್ ಕೊಡಾಕತೈತಿ ಅಂದ್ರೆ ಏನಾದ್ರಿ, ಇದ್ರ ಸ್ಟೆಬಿಲಿಟಿ ಸ್ವಲ್ಪ ಕಡಿಮೆ ಆಯ್ತು. ಎದಕ್ಕೆ ಕಡಿಮೆ ಆಯ್ತಂದ್ರೆ ಬಿಕಾಸ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ವಿಚ್ ಇಸ್ ಅಲ್ಕೈಲ್ ಗ್ರೂಪ್. ಇದು ನೆಗೆಟಿವ್ ಚಾರ್ಜ್ ಬೇಡ ಅಂತಂದ್ರೆ ಅದು ಸ್ಟೆಬಿಲೈಸ್ ಮಾಡ್ಕೊಂತಿರ್ತೈತಿ. ಇದು ಬಂದು ನಾನು ಸ್ವಲ್ಪ ನೆಗೆಟಿವ್ ಚಾರ್ಜ್ ಕೊಡ್ತೀನಿ ನಿನಗೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದು ಬಂದು ಅಟ್ಯಾಚ್ ಆಗಿತ್ತು, ನಾನು ಎಲೆಕ್ಟ್ರಾನ್ಸ್ ಕೊಡ್ತೀನಿ, ನೆಗೆಟಿವ್ ಚಾರ್ಜ್ ಕೊಡ್ತೀನಿ ಅನ್ನೋದೈತಿ. ಸೊ ಇದು ಸ್ಟೆಬಿಲಿಟಿನ ಇದು ಕೆಡಿಸ್ತೈತಿ. ಅಂದ್ರೂ ಇದಕ್ಕಿಂತ ಬೆಟರ್ ಫಸ್ಟ್ಕಿಂತ ಬೆಟರ್, ಯಾಕಂದ್ರೆ ವಿ ನೋ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್. ಸೊ 1 ಆದ್ಮೇಲೆ 6, ಆಮೇಲೆ 5 ಬಿಕಾಸ್ ಇಲ್ಲೇ ಫಿನಾಲ್ ಇದು. ಆಮೇಲೆ ಇಲ್ಲೇ ಇದ್ರಾಗ ಏನಿಲ್ಲ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಕೆಲಸ ಕೆಡ್ಸಕ್ಕೆ ಯಾವ ಗ್ರೂಪ್ ಇಲ್ಲ. ಇಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲೊಮ್ಮೆ ಏನಾಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸ್ ಆಗಿರ್ತೈತಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕಿಂತ ಇದು ಬೆಟರ್, ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ. ಸೊ 1, ಆಮೇಲೆ 6 ದಟ್ ಇಸ್ 4 ಮಿಥೈಲ್ ಫಿನಾಲ್, ಆಮೇಲೆ 5 ದಟ್ ಇಸ್ ಫಿನಾಲ್. ಆಮೇಲೆ ನೆಕ್ಸ್ಟ್ ಯಾವ್ಯಾವ ಉಳಿದ್ವು, ಈಗ 3 ಉಳಿತು, 2 ಉಳಿತು, 4 ಉಳಿತು. ಈಗ ನೋಡ್ರಿ, ಎಲ್ಲಾ ಕಡೆ NO2 ಅದಾವ. 3 ಒಳಗ 1 NO2 ಐತಿ, 4 ಒಳಗ 2 NO2 ಅದಾವ, ಆಮೇಲೆ 2 ಒಳಗ 3 NO2 ಅದಾವ. ಆಮೇಲೆ ನಮಗೇನು ಗೊತ್ತಿಲ್ಲ ಅಂದ್ರೆ ಈಗ ಗೊತ್ತು ಮಾಡ್ಕೋರಿ, NO2 ಈಸ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. just like alkyl groups are electron donating groups, just like ಅಂದ್ರ ಇದರದೇ ಅಲ್ಲ, ಇದು ಹೆಂಗ, ಇದು ಎಲೆಕ್ಟ್ರಾನ್, ಇದು ಎಲೆಕ್ಟ್ರಾನ್ ಡೊನೇಟಿಂಗ್, ಇವು NO2 ಅದ್ರ ಉಲ್ಟಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಇವು ಅಲ್ಕೈಲ್ ಗ್ರೂಪ್ಸ್ ಬಂದು ಎಲೆಕ್ಟ್ರಾನ್ ಕೊಡ್ತಾವು, ಈ ನೈಟ್ರೋ ಗ್ರೂಪ್ಸ್ ಬಂದು NO2 ಗ್ರೂಪ್ಸ್ ಬಂದು ಎಲೆಕ್ಟ್ರಾನ್ ಅನ್ನ ತಗೊಂತಾವ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಸೊ ಇದು ಪ್ಲಸ್ ಐ ಎಫೆಕ್ಟ್ ತೋರಿಸುತ್ತಿದ್ದು, ಪ್ಲಸ್ ಐ ಎಫೆಕ್ಟ್. ಎಲೆಕ್ಟ್ರಾನ್ ಡೊನೇಟಿಂಗ್ ಅಂದ್ರೆ ಪ್ಲಸ್ ಐ ಎಫೆಕ್ಟ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂದ್ರೆ -I. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂದ್ರೆ -I. ಏನು ಪ್ಲಸ್ ಐ -I? ಪ್ಲಸ್ ಇಂಡಕ್ಟಿವ್ ಎಫೆಕ್ಟ್, ಇದು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ನಾವು 11th ಕ್ಲಾಸ್ನಾಗ ಬಂದೈತೆ. ಓಕೆ, ಇದು ನಿಮ್ಗೆ ಇಂಡಕ್ಟಿವ್ ಎಫೆಕ್ಟ್ ಸಡನ್ಲಿ ಫ್ಲಾಶ್ ಆಗೋದು ಅಂದ್ರೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ಅಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್, ನೈಟ್ರೋ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಸೊ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಂಡ್ರೆ ಚಲೋ ಇದೆ, ಅದ್ರ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾ ಇದು ನೋಡ್ರಿ, ಥರ್ಡ್ ಕಾಂಪೌಂಡ್ 3 ನೈಟ್ರೋಫಿನಾಲ್ ನೋಡೋಣ. ಇದ್ರ ಕಾಂಜುಗೇಟ್ ಬೇಸ್ ನೋಡ್ರಿ, ಇದು ಕಾಂಜುಗೇಟ್ ಬೇಸ್, ಇದ್ರ ಸ್ಟೆಬಿಲಿಟಿ ಜಾಸ್ತಿ ಆಗತ್ತೆ ಇದು ಇತ್ತಂದ್ರ. ಯಾಕಂದ್ರೆ ಎಲೆಕ್ಟ್ರಾನ್ ಅನ್ನ ಇಲ್ಲೊಮ್ಮೆ ಕಳಿಸಿ ರೆಸೊನೆನ್ಸ್ ಸ್ಟೆಬಿಲೈಸ್ ಮಾಡ್ಕೊಂಡು ಇದ್ರ ಎಫೆಕ್ಟ್ ನ ಕಡಿಮೆ ಮಾಡ್ಕೊಳತ್ತದ. ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಕಡಿಮೆ ಆಗಿ ಇದು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಇದು ಎಂತ ಗ್ರೂಪ್ ಬಂದಿತ್ತು ಅಂದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಆ ನೆಗೆಟಿವ್ ಚಾರ್ಜ್ ತಗೊಂಡು ಹೋಗುತ್ತದೆ, ತಗೊಂಡು ಹೋದ್ರೆ ಇದು ಚಲೋ. ಸೊ ಹಂಗೆ ತಗೊಳ್ಳಿ ಹೋಗೋ ಗ್ರೂಪ್ ಬಂದಿದ್ದಕ್ಕೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಬಂದಿದ್ದಕ್ಕೆ ಇದು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಇದು ಸ್ಟೆಬಿಲಿಟಿ ಜಾಸ್ತಿ ಆದಂದ್ರೆ, ಕಾಂಜುಗೇಟ್ ಬೇಸಿಸ್ ಸ್ಟೆಬಿಲಿಟಿ ಜಾಸ್ತಿ ಆದಂದ್ರೆ ಈ ಆಸಿಡ್ ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ. ಸೊ 5 ಆದ್ಮೇಲೆ 3, ಆಮೇಲೆ 4, ಯಾಕಂದ್ರ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲೇ ಒಂದೈತಿ, ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ 2 ಅದಾವ ನೋಡಿ, 3,5 ಡೈನೈಟ್ರೋಫಿನಾಲ್. ಇಲ್ಲಿ ಇದು ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡಕ್ಕೆ ಒಂದೇ ಗ್ರೂಪ್ ಬಂದೈತಿ, ಇಲ್ಲಿ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡಕ್ಕೆ 2 ಗ್ರೂಪ್ ಬಂದಾವ. ಸೊ 3 ಆದ್ಮೇಲೆ 4 ಅದು 3 ಆದ್ಮೇಲೆ 4 ಯಾವ್ದು 3,5 ಡೈನೈಟ್ರೋಫಿನಾಲ್, ಆಮೇಲೆ ಲಾಸ್ಟಿಗೆ 2 ದ ಹೈಯೆಸ್ಟ್ ಅಸಿಡಿಕ್ ಕ್ಯಾರೆಕ್ಟರ್, ಯಾವ್ದು 2,4,6 ಟ್ರೈನೈಟ್ರೋಫಿನಾಲ್, ಇದ್ರ ಹೈಯೆಸ್ಟ್ ಅಸಿಡಿಕ್ ಕ್ಯಾರೆಕ್ಟರ್. ಯಾಕಂದ್ರೆ 3 NO2 ಗ್ರೂಪ್ ಬಂದವು, 3 ಗ್ರೂಪ್ ಇದ್ರ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡಕ್ ಬಂದವು. 3 ಗ್ರೂಪ್ ಇದ್ರ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡಕ್ ಬಂದವು ಅಂದ್ರ ಇದ್ರ ಕಾಂಜುಗೇಟ್ ಬೇಸ್ ಮೋಸ್ಟ್ ಸ್ಟೇಬಲ್ ಇರ್ತೈತಿ. ಇದ್ರದ್ದು ಆಸಿಡ್ ಅಂದ್ರೆ ಇದು, ಆ ಕಾಂಜುಗೇಟ್ ಬೇಸ್ ಆಸಿಡ್ ಅಂದ್ರೆ ಇದ ಮೋಸ್ಟ್ ಅಸಿಡಿಕ್ ಇರ್ತೈತಿ. ಸೊ ದಿಸ್ ಇಸ್ ದ ಆರ್ಡರ್: 1 less than 6,
less than 5, less than 3, less than 4, less than 2. This is the increasing order of the acidic strength of these following compounds. That is the increasing order of the acidic strength of the following compounds. So ಈ ವಿಡಿಯೋವನ್ನು ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ, ಫಿನಾಲ್ಸ್ ಅಸಿಡಿಕ್ ನೇಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅದನ್ನ ಆಲ್ಕೋಹಾಲ್ಸ್ ಅಸಿಡಿಕ್ ನೇಚರ್ಗೆ ಕಂಪೇರ್ ಮಾಡಿ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್ ಅನ್ನೋ ಸ್ಟೇಟ್ಮೆಂಟ್ ಮಾಡಿದ್ವಿ. ಅದು ಎದಕ್ಕಂತ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇದು ಎಕ್ಸಾಂಪಲ್ ಥ್ರೂ ನಮಗೆ ಬಹಳಷ್ಟು ವಿಷಯ ಗೊತ್ತಾದವು. ಇವೆಲ್ಲ ಏನೇನು ನಾವು ಡಿಸ್ಕಸ್ ಮಾಡಿದ್ವಿ, ಇದು ಬೋರ್ಡ್ ಎಕ್ಸಾಮಿಗೂ ಇಂಪಾರ್ಟೆಂಟ್, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಇಂಪಾರ್ಟೆಂಟ್. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ.